ಇವತ್ತು ಮಹಾರಾಜರು ಇಷ್ಟೆಲ್ಲ ಕೊಡುಗೆನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದ್ದಾರೆ. ದೇವರಾಜ ಅರಸು ಇದೇ ನಾಗೇಂದ್ರಣ್ಣ ಹೊಡೆದಾಡ್ತಾ ಇದ್ರು. ಆ ದೇವರಾಜ ಅರಸು ಮಾರ್ಕೆಟ್ ಏನಿದೆಯಲ್ಲ, ಆ ಮಾರ್ಕೆಟ್ ಅನ್ನ ಅದನ್ನ ಈಗ ಏನು ಅದನ್ನ ರಿನೋವೇಟ್ ಮಾಡ್ಬೇಕು, ಹೊಸದಾಗಿ ಕಟ್ಟಬೇಕು ಅಂತ ಹೋದಾಗ ಸಿದ್ದರಾಮಯ್ಯನವ್ರ ಹತ್ರ ಹೋದ್ಕೊಳ್ಳಿ, ಏನೋ ಮಹಾರಾಜ ಅವ್ನ ಮನೆ ದುಡ್ಡು ತಗೊಂಬಂದು ಕಟ್ಟಿದ್ನ ಅಂತ ಹೇಳಿ ಮಹಾರಾಜರ ಬಗ್ಗೆ ಏಕವಚನದಿಂದ ಮಾತಾಡಿದ್ರು. ದೇವರಾಜ ಮಾರ್ಕೆಟ್ ಬಗ್ಗೆ ಮಹಾರಾಜರಿಗೆ ಯಾವತ್ತೂ ಗೌರವ ಕೊಡಲಿಲ್ಲ. ಆ ಮಹಾರಾಜರಿಗೆ ಯಾವತ್ತೂ ಗೌರವ ಕೊಡದೇ ಇದ್ದಂತಹ ವ್ಯಕ್ತಿ ಸಿದ್ದರಾಮಯ್ಯನವರು, ಅವರ ಕ್ಯಾಂಡಿಡೇಟ್ ಈಗ ಕಾಂಗ್ರೆಸ್ ನಲ್ಲಿರುವಂತದ್ದು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ್ಮೇಲೆ ಮಹಿಷಾ ದಸರಾ ಅಂತ ಅನಾಚಾರವನ್ನು ಪ್ರಾರಂಭ ಮಾಡಿದ್ರು. ಒಂದು ವೇಳೆ ನಾವು ಎಚ್ಚರ ತಪ್ಪಿದ್ರೆ ಈ ಅನಾಚಾರಗಳು, ಅಪಸವ್ಯಗಳು ಮುಂದುವರಿತವೆ. ಅದಕ್ಕೋಸ್ಕರ ನಾನು ಎಲ್ಲ ಕಾರ್ಯಕರ್ತ ಬಂಧುಗಳ ಕೈ ಮುಗಿದು ಕೇಳ್ತೀನಿ, ಎಲ್ಲಾ ವಿಚಾರವನ್ನು ಬದಿಗಿಡಿ. ನಾವು ಯದುವೀರವ್ರನ್ನ ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿ ಮತ್ತೆ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೆ ನಮ್ಮೊಳಗಿನ ಯಾವುದೇ ವ್ಯತ್ಯಾಸಗಳಿದ್ರು ಕೂಡ ಅದನ್ನು ಬದಿಗಿಟ್ಟು ನಾವೆಲ್ಲ ಕೆಲಸ ಮಾಡೋಣ. ಮಹಾರಾಜರ ಪರಂಪರೆ ಮುಂದುವರಿಬೇಕೆ ಹೊರತು ಮಹಾರಾಜರ ಜನ ಹಾದಿ ಬೀದಿನಲ್ಲಿ ನಿಂದಿಸುವಂತಹ ಸಿದ್ದರಾಮಯ್ಯನವರ ಪರಂಪರೆಯಲ್ಲಿ ಮುಂದುವರಿಬಾರ್ದು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಇವತ್ತು ಮಹಾರಾಜರು ಇಷ್ಟೆಲ್ಲ ಕೊಡುಗೆನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದ್ದಾರೆ. ದೇವರಾಜ ಅರಸು ಇದೇ ನಾಗೇಂದ್ರಣ್ಣ ಹೊಡೆದಾಡ್ತಾ ಇದ್ರು. ಆ ದೇವರಾಜ ಅರಸು ಮಾರ್ಕೆಟ್ ಏನಿದೆಯಲ್ಲ, ಆ ಮಾರ್ಕೆಟ್ ಅನ್ನ ಅದನ್ನ ಈಗ ಏನು ಅದನ್ನ ರಿನೋವೇಟ್ ಮಾಡ್ಬೇಕು, ಹೊಸದಾಗಿ ಕಟ್ಟಬೇಕು ಅಂತ ಹೋದಾಗ ಸಿದ್ದರಾಮಯ್ಯನವ್ರ ಹತ್ರ ಹೋದ್ಕೊಳ್ಳಿ, ಏನೋ ಮಹಾರಾಜ ಅವ್ನ ಮನೆ ದುಡ್ಡು ತಗೊಂಬಂದು ಕಟ್ಟಿದ್ನ ಅಂತ ಹೇಳಿ ಮಹಾರಾಜರ ಬಗ್ಗೆ ಏಕವಚನದಿಂದ ಮಾತಾಡಿದ್ರು. ದೇವರಾಜ ಮಾರ್ಕೆಟ್ ಬಗ್ಗೆ ಮಹಾರಾಜರಿಗೆ ಯಾವತ್ತೂ ಗೌರವ ಕೊಡಲಿಲ್ಲ. ಆ ಮಹಾರಾಜರಿಗೆ ಯಾವತ್ತೂ ಗೌರವ ಕೊಡದೇ ಇದ್ದಂತಹ ವ್ಯಕ್ತಿ ಸಿದ್ದರಾಮಯ್ಯನವರು, ಅವರ ಕ್ಯಾಂಡಿಡೇಟ್ ಈಗ ಕಾಂಗ್ರೆಸ್ ನಲ್ಲಿರುವಂತದ್ದು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾದ್ಮೇಲೆ ಮಹಿಷಾ ದಸರಾ ಅಂತ ಅನಾಚಾರವನ್ನು ಪ್ರಾರಂಭ ಮಾಡಿದ್ರು. ಒಂದು ವೇಳೆ ನಾವು ಎಚ್ಚರ ತಪ್ಪಿದ್ರೆ ಈ ಅನಾಚಾರಗಳು, ಅಪಸವ್ಯಗಳು ಮುಂದುವರಿತವೆ. ಅದಕ್ಕೋಸ್ಕರ ನಾನು ಎಲ್ಲ ಕಾರ್ಯಕರ್ತ ಬಂಧುಗಳ ಕೈ ಮುಗಿದು ಕೇಳ್ತೀನಿ, ಎಲ್ಲಾ ವಿಚಾರವನ್ನು ಬದಿಗಿಡಿ. ನಾವು ಯದುವೀರವ್ರನ್ನ ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿ ಮತ್ತೆ ದೇಶದ ಪ್ರಧಾನಿ ಆಗಬೇಕು. ಅದಕ್ಕೆ ನಮ್ಮೊಳಗಿನ ಯಾವುದೇ ವ್ಯತ್ಯಾಸಗಳಿದ್ರು ಕೂಡ ಅದನ್ನು ಬದಿಗಿಟ್ಟು ನಾವೆಲ್ಲ ಕೆಲಸ ಮಾಡೋಣ. ಮಹಾರಾಜರ ಪರಂಪರೆ ಮುಂದುವರಿಬೇಕೆ ಹೊರತು ಮಹಾರಾಜರ ಜನ ಹಾದಿ ಬೀದಿನಲ್ಲಿ ನಿಂದಿಸುವಂತಹ ಸಿದ್ದರಾಮಯ್ಯನವರ ಪರಂಪರೆಯಲ್ಲಿ ಮುಂದುವರಿಬಾರ್ದು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ.